ಮೊನ್ನೆ 4ನೇ ತಾರೀಕು ಸ್ಟೇಡಿಯಂ ಹೊರಗೆ ಸಾವಾಗಿದ್ರೂ ಕೂಡ ಒಳಗೆ ಎಣ್ಣೆ ಪಾರ್ಟಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. KSCA ಮುಖ್ಯಸ್ಥರು ಇದರಲ್ಲಿ ಭಾಗಿಯಾಗಿದ್ರಾ ಅನ್ನುವಂಥ ಪ್ರಶ್ನೆ. ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. CID ಯಿಂದ ಈ ಆಯಾಮದಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಈ ಬಗ್ಗೆ CID ತಂಡ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ 4ನೇ ತಾರೀಕು ಆ ದುರಂತ ಏನು ಸಂಭವಿಸಿತು, 11 ಜನ ಮೃತಪಟ್ಟಿದ್ರೆ ಒಳಗೆ ಎಣ್ಣೆ ಪಾರ್ಟಿ ಆಗ್ತಾ ಇತ್ತು. ಆ ಕಾರ್ಯಕ್ರಮವನ್ನು ಮುಗಿಸಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಒಂಚೂರು ಕೂಡ ಸಂವೇದನೆ ಇಲ್ಲದೆ ಪಾರ್ಟಿಗಳನ್ನು ಮಾಡಿದ್ದಾರೆ ಸ್ಟೇಡಿಯಂನ ಒಳಗೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ದಿಕ್ಕಿನಲ್ಲೂ ಕೂಡ CID ತನಿಖೆ ಮಾಡ್ತಾ ಇದೆ. ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ವಿಡಿಯೋ ಗಮನಿಸ್ತಾ ಇದ್ದೀವಿ. ಯಾರು ಏನಾದರೂ ಹಾಳಾಗೋಗ್ಲಿ, ನಮಗೆ ಪಾರ್ಟಿ ಮುಖ್ಯ ಅನ್ನುವಂಥ ಆಟಿಟ್ಯೂಡಾ ಇದು? ನಿಜಕ್ಕೂ ಕೂಡ ಇದೊಂದು ರೀತಿ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ CID ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಈಗ ಸದ್ಯ ಹೊರಬಿದ್ದಿರುವಂತಹ ಅಂಶ ಅಂದ್ರೆ ಅವರ ತನಿಖೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಮೊಬೈಲ್ ವಿಡಿಯೋಗಳು ಲಭ್ಯವಾಗಿದೆ. ಆ ಮೊಬೈಲ್ ವಿಡಿಯೋಗಳಲ್ಲಿ KSCA ಸಿಬ್ಬಂದಿಗಳು ಪಾರ್ಟಿ ಮಾಡಿರುವಂತದ್ದು, ಅಂದ್ರೆ ಸ್ಟೇಡಿಯಂನ ಒಳಭಾಗದಲ್ಲಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳಿಗೆ ಕೆಲವೊಂದಷ್ಟು ಮಾಹಿತಿಗಳು ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಈಗ ಸದ್ಯ CID ಅಧಿಕಾರಿಗಳು ಆ ಒಂದು ಸ್ಟೇಡಿಯಂನ ಒಳಭಾಗದಲ್ಲಿದ್ದಂತಹ KSCA ಸಿಬ್ಬಂದಿಗಳು ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಬ್ಬಂದಿಗಳು ಯಾರಿರ್ತಾರೆ, ಅಲ್ಲಿ ಹೋಟೆಲ್ನ ಸಿಬ್ಬಂದಿಗಳು, ಅವರ ಒಂದು ವಿಚಾರಣೆಯನ್ನ ಅಥವಾ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ CCTV ಜೊತೆಗೆ ಮೊಬೈಲ್ ವಿಡಿಯೋಗಳನ್ನ ಕೂಡ ಈಗಾಗಲೇ CID ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಅದರ ಆಧಾರದ ಮೇಲೂ ಕೂಡ ತನಿಖೆಯನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದು ರಾತ್ರಿ ನಡೆದಿರುವಂತಹ ಪಾರ್ಟಿ ಇದು. ಹಾಗಾಗಿ ಕಾಲ್ತುಳಿತ ನಡೆದು ಅಥವಾ ಕಾಲ್ತುಳಿತದ ದುರಂತ ಆದ ನಂತರ 11 ಮಂದಿ ಸಾವನ್ನಪ್ತಾರೆ. ಈ ಎಲ್ಲಾ ವಿಚಾರಗಳು ಗೊತ್ತಾದ ನಂತರವೂ ಕೂಡ KSCA ಸಿಬ್ಬಂದಿಗಳು ಅಥವಾ ಮುಖ್ಯಸ್ಥರು ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅನ್ನೋ ಒಂದು ವಿಡಿಯೋ ವೈರಲ್ ಆಗಿರುವಂತದ್ದೇನಿದೆ, ಇದು ನಿಜಕ್ಕೂ ಕೂಡ ಆ KSCA ಸಿಬ್ಬಂದಿಗಾಗಿರ್ಬೋದು ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಆಗಿರ್ಬೋದು, ಇವರಿಗೆ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಸದ್ಯ CID ಅಧಿಕಾರಿಗಳು ಈ ಎಲ್ಲಾ ವಿಡಿಯೋಸ್ಗಳನ್ನ ಜೊತೆಗೆ ಅಲ್ಲಿದ್ದಂತಹ CCTVಗಳನ್ನ ವಶಕ್ಕೆ ಪಡೆದು ಯಾವ ಕಾರಣಕ್ಕೆ ಇಷ್ಟೆಲ್ಲಾ ದುರಂತ ಆದ್ರೂ ಆ ದುರಂತದಲ್ಲಿ ನಿಮ್ಮ ನಿರ್ಲಕ್ಷ್ಯ ಇದೆ ಅಂತ ಗೊತ್ತಾದ್ರೂ ಕೂಡ ಈ ರೀತಿ ಪಾರ್ಟಿ ಮಾಡಿದ್ದೀರಲ್ಲ ಅಂತೇಳಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನೋಟಿಸ್ ಅನ್ನ ಕೊಟ್ಟು ಅವರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಸದ್ಯದ ಮಟ್ಟಿಗೆ CID ಅಧಿಕಾರಿಗಳು ಇರುವಂತಹ ಎಲ್ಲಾ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.